ಈಗ ಸಂಸ್ಕೃತ ಸಂಧಿಗಳು. ಇಲ್ಲಿ ಸಂಸ್ಕೃತ ಸಂಧಿಯಲ್ಲಿ 4 ವಿಧಗಳು. 1 ಸವರ್ಣ ದೀರ್ಘ ಸಂಧಿ, 2 ಗುಣಸಂಧಿ, ಎನ್ ಸಂಧಿ ಹಾಗೂ ವೃದ್ಧಿ ಸಂಧಿ ಎಂದು. ಹೀಗೆ ಸಂಸ್ಕೃತ ಸಂಧಿಗಳಲ್ಲಿ 4 ಪ್ರಕಾರಗಳು. ಮೊದಲನೆಯದು ಸಂಸ್ಕೃತ ಸ್ವರ ಸಂಧಿಗಳು. ಇಲ್ಲಿ 4 ಪ್ರಕಾರ. 1ನೇದು ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದರೇನು? ಸವರ್ಣಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ಜಾತಿಯ ಅಥವಾ ಒಂದೇ ದೀರ್ಘ ಸ್ವರವು ಆಗಮವಾಗಿ ಬರುವುದೇ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಅಥವಾ ಈಗ ಹೇಳ್ಬೋದು, ಸಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದು ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಅದು ಸವರ್ಣ ದೀರ್ಘ ಸಂಧಿ. ಸವರ್ಣ ಅಂದ್ರಪ್ಪ ಒಂದೇ ಜಾತಿಗೆ ಸೇರಿದ ವರ್ಣಗಳು. ಒಂದೇ ಜಾತಿಗೆ ಸೇರಿದ ವರ್ಣಗಳವು ಅ ಆ, ಇ ಈ, ಉ ಉ, ರು ರು, ಎ ಎ ಇವೆಲ್ಲವೂ ಒಂದೇ ಜಾತಿಗೆ ಸೇರಿದ ವರ್ಣಗಳು. ಸಜಾತಿಯ ಸ್ವರಗಳು ಅಥವಾ ಸವರ್ಣಗಳು. ಸಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದು ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಇದಕ್ಕೆ ಉದಾಹರಣೆ ದೇವ ಅಧಿಕ ಅಸುರ. ದೇವ, ದೇವ ಅನ್ನುವಂಥ ಶಬ್ದದಲ್ಲಿ ಏನಿದೆ? ಅ. ದೇವ ಎನ್ನುವ ಶಬ್ದದ ಕೊನೆಗೆ ಬರುವಂಥ ಸ್ವರ ಯಾವುದು? ಅ. ಆಮೇಲೆ ಉತ್ತರ ಪದದ ಮೊದಲ ಪದ ಏನು? ಅ. ಹೀಗೆ ಅ ಮತ್ತು ಅ ಕೂಡಿ ಏನಾಗ್ತಾ ಇದೆ? ಆ. ಇಲ್ಲಿ ಸಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುತ್ತದೆ. ಇಲ್ಲಿ ಅಕಾರದ ಮುಂದೆ ಅಕಾರ ಆದೇಶವಾಗಿ ಬಂದು ಇಲ್ಲೇನಾಯಿತು? ಆ ದೀರ್ಘ ಸ್ವರವು ಆದೇಶವಾಗಿ ಬಂದಿದೆ. ಅದೇ ದೇವ ಅಧಿಕ ಸುರ ದೇವಾಸುರ, ದೇವ ಅಧಿಕ ಅಸುರ ದೇವಾಸುರ. ಏನು ಎರಡನೇದ? ಸುರ ಅಧಿಕ ಅಸುರ. ಸುರ ಅಧಿಕ ಅಸುರ ಅದು ಸುರಾಸುರ. ಸುರ ಅಧಿಕ ಅಸುರ, ಸುರ ಅ ಅಧಿಕ ಅಸುರ. ಅಲ್ಲಿ ಕೂಡ ಸಜಾತಿಯ ಸ್ವರಗಳು ಅದ ಮುಂದೆ ಅ ಬಂದು ಅವೆರಡ ಸ್ಥಾನದಲ್ಲಿ ಆ ಎನ್ನುವಂಥ ದೀರ್ಘ ಸ್ವರವು ಆದೇಶವಾಗಿ ಬಂದಿದೆ. ಅದಕ್ಕಾಗಿ ಅದು ಸುರಾಸುರ. ಆಮೇಲೆ ಮತ್ತೆ ಮಹಾ ಅಧಿಕ ಆತ್ಮ. ಮಹಾ ಅಧಿಕ ಆತ್ಮ ಇದು ಕೂಡ ಏನಾಗ್ತದೆ? ಆಕಾರ ಮಹಾ. ಮಹಾ ಎನ್ನುವಂಥ ಶಬ್ದದಲ್ಲಿ ಏನಿದೆ? ಆ ಎನ್ನುವಂಥ ಸ್ವರ ಇದೆ. ಮುಂದೆ ಉತ್ತರ ಪದದ ಮೊದಲಿಗೆ ಆತ್ಮ ಎನ್ನುವಂಥ ಅಕ್ಷರದಲ್ಲಿ ಆ ಎನ್ನುವಂಥ ಸ್ವರ ಇದೆ. ಹೀಗೆ ಆ ಮತ್ತು ಆ ಸೇರಿಯೂ ಕೂಡ ಏನಾಗ್ತಾ ಇದೆ? ಆ. ಮಹಾ ಅಧಿಕ ಆತ್ಮ ಮಹಾತ್ಮ. ಇನ್ನು ಕವಿ ಅಧಿಕೇಂದ್ರ. ಈ ಕಾರದ ಮುಂದೆ ಈಕಾರ ಆದೇಶವಾದಾಗ ಅಲ್ಲಿಯೂ ಕೂಡ ದೀರ್ಘ ಈ. ಕವಿ ಅಧಿಕೇಂದ್ರ ಕವೀಂದ್ರ. ಆಮೇಲೆ ಗಿರಿ ಅಧಿಕ ಈಶ. ಗಿರಿ ಎನ್ನುವಂಥ ಗಿರಿ ಇಲ್ಲೇನಿದೆ? ಈ. ಅದರ ಮುಂದೆ ಈಶ. ಹೀಗೆ ಒಂದೇ ಜಾತಿಯ ಸ್ವರಗಳು ಈ ಮತ್ತು ಈ ಸೇರಿ ಅಲ್ಲಿ ಕೂಡ ಏನಾಯಿತು? ಗಿರೀಶ. ಹಾಗೆ ಲಕ್ಷ್ಮಿ ಅಧಿಕ ಈಶ. ಲಕ್ಷ್ಮಿ ಈ ಅಧಿಕ ಈಶ ಇಲ್ಲೇನಾಯಿತು? ಲಕ್ಷ್ಮೀಶ. ಇನ್ನು ಗುರು ಅಧಿಕ ಉಪದೇಶ. ಇಲ್ಲಿ ಉಕಾರದ ಮುಂದೆ ಊಕಾರು ಬಂದು ಅದೇ ಜಾತಿಯ ದೀರ್ಘ ಸ್ವರ ಏನು? ಊ. ಊ ಪ್ಲಸ್ ಊ ಏನಾಗ್ತಾ ಇದೆ? ಊ. ಹೀಗೆ ಗುರು ಅಧಿಕ ಉಪದೇಶ ಗುರುಪದೇಶ. ಹಾಗೆ ವಧು ಅಧಿಕ ಉಪೇತ. ವಧು ಅಧಿಕ ಉಪೇತ ಅಲ್ಲೇನಾಯಿತು? ವಧುಪೇತ. ವಧು ಅಧಿಕ ಉಪೇತ ವಧುಪೇತ. ಇಲ್ಲಿ ಊದ ಮುಂದೆ ಊ ಪರವಾಗಿ ಊಕಾರಾದೇಶ ಬಂದಿದೆ. ಹೀಗೆ ಸಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದು ಅದೇ ಜಾತಿಯ ದೀರ್ಘ ಸ್ವರವು ಆಗಮವಾಗಿ ಬಂದರೆ ಅದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಇನ್ನು ಸಂಸ್ಕೃತ ಸಂಧಿಯಲ್ಲಿರುವಂಥ ಎರಡನೇ ಪ್ರಕಾರ ಯಾವುದು? ಗುಣಸಂಧಿ. ಗುಣಸಂಧಿಯ ವ್ಯಾಖ್ಯೆ ಏನು ನೋಡಿ. ಗುಣಸಂಧಿ ಎಂದರೇನು? ಅ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು. ಯಾವಾಗ ಆ ಕಾರಗಳಿಗೆ ಈ ಕಾರಗಳು ಪರವಾಗುತ್ತವೆ ಅವೆರಡು ಸ್ಥಾನದಲ್ಲಿ ಏನು ಬರ್ತಾ ಇದೆ? ಯ ಕಾರವು. ಆಮೇಲೆ ಊ ಕಾರಗಳು ಪರವಾದರೆ ಅವೆರಡು ಸ್ಥಾನದಲ್ಲಿ ಓ ಕಾರವು. ಇನ್ನು ರು ಕಾರಕ್ಕೆ
ಅಥವಾ ರೂಕಾರ ಪರವಾದರೆ ಅರ್ಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ನಾವು ಗುಣಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ 3 ಹಂತಗಳು ನೋಡಿ. ಅಕಾರಗಳಿಗೆ ಪೂರ್ವ ಪದದ ಕೊನೆಗೆ ಯಾವ ಬರ್ತವೆ? ಇಲ್ಲಿ ಅ ಅಥವಾ ಆ ಬಂದು ಅವೆರಡ ಮುಂದೆ ಅವುಗಳಿಗೆ ಈ ಕಾರ್ಯಗಳು ಪರವಾದರೆ ಅಲ್ಲಿ ಏನು ಬರ್ತಾ ಇದೆ? ಏಕಾರವು. ಅದೇ ಅಕಾರಗಳಿಗೆ ಊಕಾರಗಳು ಪರವಾದರೆ ಅವೆರಡು ಸ್ಥಾನದಲ್ಲಿ ಓಕಾರವು. ಇನ್ನು ಅಕಾರಗಳಿಗೆ ಋಕಾರ ಪರವಾದರೆ ಅಲ್ಲಿ ಅರ್ಕಾರಗಳು ಆದೇಶಗಳಾಗಿ ಬರುವುದಕ್ಕೆ ಗುಣಸಂಧಿ ಎಂದು ಕರೆಯುತ್ತೇವೆ. ಇದು ಗುಣಸಂಧಿಯ ವ್ಯಾಖ್ಯೆ. ಇದಕ್ಕೆ ಉದಾಹರಣೆ ನೋಡಿ. ಅಕಾರಗಳಿಗೆ ಈ ಕಾರ ಪರವಾದಾಗ ಏಕಾರ. ಅದಕ್ಕೆ ಉದಾಹರಣೆ ನೋಡಿ. ಸುರ ಅಧಿಕ್ ಇಂದ್ರ. ಇಲ್ಲಿ ಸುರ ಅಧಿಕ ಇಂದ್ರ ಸುರೇಂದ್ರ. ಇಲ್ಲಿ ನೋಡಿ, ಸುರ ಎನ್ನುವಂಥ ಶಬ್ದದಲ್ಲಿ ಏನಿದೆ? ಅ ಪ್ಲಸ್ ಇ. ನೋಡಿ, ಅಕಾರದ ಮುಂದೆ ಈಕಾರ ಆದೇಶವಾಗಿ ಅಲ್ಲೇನು ಬಂತು? ಎ ಸುರೇಂದ್ರ. ಸುರ ಅಧಿಕೇಂದ್ರ ಸುರೇಂದ್ರ. ನೋಡಿ, ಅಕಾರಕ್ಕೆ ಈಕಾರ ಪರವಾಗಿ ಅವೆರಡು ಸ್ಥಾನದಲ್ಲಿ ಏನು ಬಂತಲ್ಲಿ? ಏಕಾರವು ಬಂದಿದೆ. ಅದು ಗುಣಸಂಧಿ. ಹಾಗೆ ಮಹಾ ಅಧಿಕ ಈಶ್ವರ. ಮಹಾ ಅಧಿಕ ಈಶ್ವರ. ಇಲ್ಲಿ ಕೂಡ ಏನಾಗಿದೆ? ಆ ಎನ್ನುವಂಥ ಆ ಎನ್ನುವಂಥ ಸ್ವರದ ಮುಂದೆ ಈ ಎನ್ನುವಂಥ ಸ್ವರ ಪರವಾಗಿ ಅಲ್ಲಿ ಕೂಡ ಏನಾಯಿತು? ಎ. ಇಲ್ಲಿ ಕೂಡ ಏನಾಯಿತು? ಏಕಾರ ಆದೇಶ. ಮಹಾ ಅಧಿಕ ಈಶ್ವರ ಮಹೇಶ್ವರ. ಇನ್ನು ಅಕಾರಗಳಿಗೆ ಊಕಾರಗಳು ಪರವಾದರೆ ಅವೆರಡು ಸ್ಥಾನದಲ್ಲಿ ಏನು ಬರ್ತಾ ಇದೆ? ಓ. ಉದಾಹರಣೆಗೆ ಚಂದ್ರ ಅಧಿಕ ಉದಯ. ಚಂದ್ರ. ಚಂದ್ರ ಎನ್ನುವಂಥ ಶಬ್ದದಲ್ಲಿ ಏನಿದೆ? ಕೊನೆಗೆ ಅ. ಚಂದ್ರ ಅ ಪ್ಲಸ್ ಉದಯ. ಅದ ಮುಂದೆ ಓಕಾರವು ಪರವಾದರೆ ಅಲ್ಲೇನು ಬರ್ತಾ ಇದೆ? ಓಕಾರ ಆದೇಶವಾಗಿ ಬರುತ್ತದೆ. ಹಾಗೆ ಚಂದ್ರ ಅಧಿಕ ಉದಯ ಚಂದ್ರೋದಯ. ಅದೇ ರೀತಿ ವಾರ್ಷಿಕ ಅಧಿಕ ಉತ್ಸವ ವಾರ್ಷಿಕೋತ್ಸವ. ಸೂರ್ಯ ಅಧಿಕ ಉದಯ ಸೂರ್ಯೋದಯ. ನೋಡಿ, ಹೀಗೆ ಅಕಾರದ ಮುಂದೆ ಉ ಅಥವಾ ಉ ಬಂದರೆ ಅಲ್ಲಿ ಓಕಾರ ಆದೇಶವಾಗಿ ಬರುತ್ತದೆ. ಅಂಥವುಗಳೇನು? ಅದು ಕೂಡ ಗುಣಸಂಧಿ. ಆಮೇಲೆ ವಾರ್ಷಿಕೋತ್ಸವ. ಇನ್ನು ಅಕಾರಗಳಿಗೆ ಮುಂದೆ ಅರ್ಕಾರವು ಋಕಾರವು ಪರವಾದರೆ ಅಕಾರಗಳಿಗೆ ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದು ಕೂಡ ಗುಣಸಂಧಿ. ಅದಕ್ಕೆ ಉದಾಹರಣೆ ದೇವ ಅಧಿಕ ಋಷಿ. ದೇವ ಅಧಿಕ ಋಷಿ. ಇಲ್ಲಿ ಅಕಾರಕ್ಕೆ ಏನು ಬಂತಿಲ್ಲಿ? ರು. ಅಕಾರಕ್ಕೆ ಋಕಾರವು ಪರವಾಗಿದೆ. ಅಲ್ಲಿ ಮುಂದೆ ಏನು ಬರ್ತಾ ಇದೆ? ಅರ್ಕಾರವು ಆದೇಶವಾಗಿ ಬರುತ್ತದೆ. ದೇವ ಅಧಿಕ ಋಷಿ ದೇವರ್ಷಿ. ಹಾಗೆ ಮಹಾ ಅಧಿಕ ಋಷಿ ಮಹರ್ಷಿ. ಮಹಾ ಅಧಿಕ ಋಷಿ. ಹೀಗೆ ಅಕಾರಗಳ ಮುಂದೆ ಈಕಾರ ಪರವಾದಾಗ ಏಕಾರವು. ಊಕಾರಗಳು ಪರವಾದರೆ ಅಲ್ಲಿ ಓಕಾರವು. ಋಕಾರ ಪರವಾದರೆ ಅರ್ಕಾರಗಳು ಆದೇಶಗಳಾಗಿ ಬಂದರೆ ಅದಕ್ಕೆ ನಾವು ಗುಣಸಂಧಿ ಎಂದು ಕರೆಯುತ್ತೇವೆ. ಹೀಗಿಲ್ಲಿ ಇಲ್ಲಿ ಆದೇಶಗಳಾಗಿ ಬರುವಂಥ ಆದೇಶಗಳು ಯಾವುವು? ಇಲ್ಲಿ ಏಕಾರ ಓಕಾರ ಮತ್ತು ಏನು? ಅರ್ಕಾರಗಳು. ಎ ಓ ಅರ್. ಎ ಯಾವಾಗ ಬರ್ತಾ ಇದೆ? ಅಕಾರಗಳಿಗೆ ಈ ಕಾರಗಳು ಪರವಾದರೆ ಏಕಾರವು. ಇನ್ನು ಅಕಾರಗಳಿಗೆ ಊಕಾರಗಳು ಪರವಾದರೆ ಓಕಾರವು. ಆಮೇಲೆ ಅಕಾರಗಳಿಗೆ ಋಕಾರ ಪರವಾದರೆ ಅಲ್ಲಿ ಅರ್ಕಾರಗಳು ಆದೇಶವಾಗಿ ಬರುತ್ತವೆ. ಇದಕ್ಕೆ ಗುಣಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ಉದಾಹರಣೆ ನೋಡಿ ಬಿಡಿಸೇನೆ. ಅದೇ ರೀತಿ ಇನ್ನೂ ಕೆಲವು ಉದಾಹರಣೆಗಳನ್ನು ನೀವು ರೂಢಿ ಮಾಡಬೇಕು. ಇದಕ್ಕೆ ಏಕಾರಕ್ಕೆ ಓಕಾರ ಮತ್ತು ಅರ್ಕಾರಗಳಿಗೆ 5 ಉದಾಹರಣೆಗಳನ್ನು ಬಿಡಿಸಬೇಕು. ಇದು ಸಂಸ್ಕೃತ ಸಂಧಿಯಲ್ಲಿಯ ಸ್ವರ ಸಂಧಿಯಲ್ಲಿಯ 3ನೇ ಪ್ರಕಾರ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಅಂದರೇನು? ಆ ವೃದ್ಧಿ ಸಂಧಿಯ ವ್ಯಾಖ್ಯೆ ಅಕಾರಗಳಿಗೆ ಎ ಐ. ಅಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಐಕಾರವು. ಓಕಾರಗಳು ಪರವಾದರೆ ಔಕಾರವು
ಆದೇಶಗಳಾಗಿ ಬರುತ್ತವೆ. ಅದಕ್ಕೆ ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ಗಮನಿಸಬೇಕಂತೇನು, ಅ ಆಕಾರಗಳಿಗೆ ಪೂರ್ವ ಪದದಲ್ಲಿರುವ ಅ ಆಕಾರಗಳಿಗೆ ಎ ಐಕಾರ ಪರವಾದರೆ ಅಲ್ಲಿ ಏನು ಆದೇಶವಾಗಿ ಬರ್ತಾ ಇದೆ, ಐಕಾರವು. ಹಾಗೆ ಅ ಆಕಾರಗಳಿಗೆ ಓ ಔಕಾರಗಳು ಪರವಾದರೆ ಅಲ್ಲಿ ಔಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ವೃದ್ಧಿ ಸಂಧಿ ಎಂದು ಹೆಸರು. ಉದಾಹರಣೆ ನೋಡಿ, ಲೋಕ ಅಧಿಕ ಏಕವೀರ, ಲೋಕ ಅಧಿಕ ಏಕವೀರ. ಇಲ್ಲಿ ಲೋಕ, ಲೋಕ ಎನ್ನುವಂಥ ಪೂರ್ವ ಪದದ ಕೊನೆಯಲ್ಲಿ ಬರುವಂಥ ಸ್ವರ ಏನು, ಅ. ಲೋಕ ಇದು ಪೂರ್ವ ಪದ, ಪೂರ್ವ ಪದದ ಕೊನೆಯಲ್ಲಿ ಬರುವಂಥ ಸ್ವರ ಏನು, ಅ. ಆಮೇಲೆ ಉತ್ತರ ಪದದ ಮೊದಲಿಗೆ ಬರುವಂಥ ಸ್ವರ ಏಕ ಅಂದ್ರೇನು, ಎ. ಹೀಗೆ ಅ ಆಕಾರಗಳಿಗೆ ಎ ಐ, ಅಕಾರಕ್ಕೆ ಏಕಾರವು ಆದೇಶವಾದಾಗ ಐಕಾರವು, ಅ ಆಕಾರಕ್ಕೆ ಎ ಐಕಾರ ಪರವಾದರೆ ಐಕಾರವು ಆದೇಶವಾಗಿ ಬರೋದಕ್ಕಿದು ಉದಾಹರಣೆ. ಲೋಕ ಅಧಿಕ ಏಕವೀರ, ಲೋಕೈಕ ವೀರ. ಏನು, ಜನ ಅಧಿಕ ಐಕ್ಯ, ಜನ ಅಧಿಕ ಐಕ್ಯ. ಜನ, ಜನ ಅಲ್ಲಿ ಬರುವಂಥ ಸ್ವರ ಏನು, ಅ. ಅಲ್ಲಿ ಉತ್ತರ ಪದದ ಮೊದಲಿಗೆ ಬರುವಂಥ ಸ್ವರ ಏನು, ಐ. ಹೀಗೆ ಅ ಮತ್ತು ಐ ಸೇರಿದಾಗ ಅವೆರಡು ಸ್ಥಾನದಲ್ಲಿ ಏನು ಬರ್ತಾ ಇದೆ, ಐಕಾರವೇ ಆಗಮವಾಗಿ ಬರುತ್ತದೆ. ಅದಕ್ಕಾಗಿ ಅದು ಕೂಡ ಏನು, ವೃದ್ಧಿ ಸಂಧಿ. ಹಾಗೆ ಜಲ ಅಧಿಕ ಓಘ, ಏನು ಆಕಾರಗಳಿಗೆ ಓ ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬರುತ್ತದೆ. ಜಲ ಅಧಿಕ ಓಘ, ಜಲೌಘ. ಜಲ ಅಧಿಕ ಓ, ಅ ಎನ್ನುವಂಥ ಸ್ವರದ ಮುಂದೆ ಓ ಪರವಾದರೆ ಅಲ್ಲಿ ಔಕಾರವು ಆದೇಶವಾಗಿ ಬಂದಿದೆ. ಅದಕ್ಕಾಗಿ ಅದು ವೃದ್ಧಿ ಸಂಧಿ. ಜಲ ಅಧಿಕ ಓಘ, ಜಲೌಘ. ಆಮೇಲೆ ಘನ ಅಧಿಕ ಔದಾರ್ಯ, ಘನೌದಾರ್ಯ. ಘನ ಅಧಿಕ ಔದಾರ್ಯ, ಘನೌದಾರ್ಯ. ಹಾಗೆ ಮಹಾ ಅಧಿಕ ಔದಾರ್ಯ, ಮಹೌದಾರ್ಯ. ಅಲ್ಲಿ ಕೂಡ ಏನಾಯಿತು, ಔ ಆದೇಶವಾಗಿ ಬಂದಿದೆ. ಹೀಗೆ ಅಕಾರಗಳಿಗೆ ಓ ಔಕಾರಗಳು ಪರವಾದರೆ ಅಲ್ಲಿ ಏನು ಬರ್ತಾ ಇದೆ ಆದೇಶವಾಗಿ, ಔಕಾರವು ಆದೇಶವಾಗಿ ಬರುತ್ತದೆ. ಅದೇ ರೀತಿ ಅಕಾರಕ್ಕೆ ಎ ಐಕಾರಗಳು ಪರವಾದರೆ ಅಲ್ಲಿ ಐಕಾರವೇ ಆದೇಶವಾಗಿ ಬರುತ್ತದೆ. ಅದಕ್ಕೆ ವೃದ್ಧಿ ಸಂಧಿ ಅನ್ನುತ್ತೇವೆ. ಇಲ್ಲಿ ಉದಾಹರಣೆ ಮತ್ತೊಂದು ಹೇಳ್ಬೋದು, ಅಷ್ಟ ಅಧಿಕ ಐಶ್ವರ್ಯ, ಅಷ್ಟ ಅಧಿಕ ಐಶ್ವರ್ಯ, ಅಷ್ಟೈಶ್ವರ್ಯ. ಮಹಾ ಅಧಿಕ ಔನ್ನತ್ಯ, ಮಹೌನ್ನತ್ಯ. ಅದು ಕೂಡ ವೃದ್ಧಿ ಸಂಧಿ. ಹೀಗೆ ಇನ್ನೂ ಹಲವು ಉದಾಹರಣೆಗಳನ್ನು ಬಿಡಿಸಬೇಕು. ಇನ್ನು ಕೊನೆಯದು ಎನ್ ಸಂಧಿ. ಈ ಉ ಋಕಾರಗಳಿಗೆ ಸವರ್ಣವಲ್ಲದ ಸ್ವರಪರವಾದರೆ ಈ ಕಾರಗಳಿಗೆ ಯಕಾರವು, ಉಕಾರಗಳಿಗೆ ವಕಾರವು, ಋಕಾರಕ್ಕೆ ಅರ್ಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ವೃದ್ಧಿ ಎನ್ ಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ಆದೇಶವಾಗಿ ಬರುವಂಥ ವರ್ಣಗಳು ವಕಾರ, ಯಕಾರ, ವಕಾರ ಮತ್ತು ಅರ್ಕಾರಗಳು. ಅರ್ಕಾರಗಳು ಆದೇಶವಾಗಿ ಬರುತ್ತವೆ. ಯಾವಾಗ ಈ ಉ ಋಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು, ಸವರ್ಣವಲ್ಲದಪ್ಪ ಅದೇ ಜಾತಿಗೆ ಸೇರದ ವರ್ಣಗಳು ಪರವಾದರೆ ಇಲ್ಲಿ ಈ ಕಾರಗಳಿಗೆ ಯಕಾರವು, ಉಕಾರಗಳಿಗೆ ವಕಾರವು, ಋಕಾರಕ್ಕೆ ಅರ್ಕಾರಗಳು ಆದೇಶವಾಗಿ ಬಂದರೆ ಅದು ಎನ್ ಸಂಧಿ ಎನಿಸುವುದು. ಉದಾಹರಣೆಗೆ ನೋಡಿ, ಇಲ್ಲಿ ಯಕಾರ ಆದೇಶಕ್ಕೆ ಯಕಾರ ಆಗಮವಾಗೋದಕ್ಕೆ ಉದಾಹರಣೆ ಅತಿ ಅಧಿಕ ಅವಸರ, ಅತಿ ಅಧಿಕ ಅವಸರ. ಅತಿ ಇಲ್ಲಿ ಬರುವಂಥ ಸ್ವರ ಏನು, ಅ. ಮುಂದೆ ಪೂರ್ವ ಪದ ಮೊದಲಿಗೇನಿದೆ ಅ. ಹೀಗೆ ಈಕಾರಕ್ಕೆ ಸವರ್ಣವಲ್ಲದ ಸ್ವರ, ಇಲ್ಲಿ ಈ ಮತ್ತು ಅ. ಈಕಾರಕ್ಕೆ ಏನು ಬಂತು, ಇಲ್ಲಿ ಸವರ್ಣವಲ್ಲದ ಸ್ವರ ಅಂದ್ರೇನು, ಅದೇ ಜಾತಿಗೆ ಸೇರದಂಥ ಸ್ವರ ಬಂದಾಗ ಈದ ಮುಂದೆ ಈ ಪರವಾಗಿ ಅಥವಾ ಈ ಬರದೆ ಬೇರೆ ಜಾತಿಯ ಸ್ವರಗಳು ಪರವಾದರೆ ಬಂದರೆ ಅಲ್ಲಿ ಯಕಾರ ಆದೇಶ ಆಗುತ್ತದೆ.
ಅತಿ ಅಧಿಕ ಅವಸರ ಅತ್ಯವಸರ. ಅದೇ ರೀತಿ ಜಾತಿ ಅಧಿಕ ಅತೀತ, ಜಾತಿ ಅಧಿಕ ಅತೀತ, ಜಾತ್ಯತೀತ. ಏನು ಪ್ರತಿ ಅಧಿಕ ಉತ್ತರ, ಪ್ರತಿ ಅಧಿಕ ಉತ್ತರ. ಅಲ್ಲೇನಾಗ್ತಾ ಇದೆ ಕೂಡಿಸಿ ಬರೆದಾಗ ಪ್ರತ್ಯುತ್ತರ, ಪ್ರತಿ ಅಧಿಕ ಉತ್ತರ ಪ್ರತ್ಯುತ್ತರ. ಹಾಗೆ ಗುರು ಅಧಿಕ ಆಜ್ಞೆ ಗುರುವಾಜ್ಞೆ. ಇಲ್ಲಿ ನೋಡಿ ಅತಿ ಅಧಿಕ ಅವಸರ, ಜಾತಿ ಅಧಿಕ ಅತೀತ, ಪ್ರತಿ ಅಧಿಕ ಉತ್ತರ. ಇಲ್ಲಿ ಇಕಾರದ ಮುಂದೆ ಸವರ್ಣವಲ್ಲದ ಸ್ವರಗಳು ಪರವಾಗಿ ಅಲ್ಲೇನಾಯಿತು ಏಕಾರವು, ಏಕಾರ ಏನಾಯಿತು ಆದೇಶವಾಗಿ ಬಂದಿತ್ತು. ಇನ್ನು ಇಲ್ಲಿ ಊಕಾರಗಳು ಪರವಾದರೆ, ಊಕಾರ ಪರವಾದರೆ ಓಕಾರವು, ಊಕಾರಗಳಿಗೆ ಓಕಾರವು. ಈ 4 ಕಾರಗಳಿಗೆ ಈ ಊರುಕಾರಗಳಿಗೆ ಏನು ಊಕಾರಗಳು ಪರವಾದರೆ ಅಲ್ಲಿ ಏನು ಬರ್ತಾ ಇದೆ ಓಕಾರ. ಉದಾಹರಣೆ ನೋಡಿ ಗುರು, ಗುರು ಅಧಿಕ ಆಜ್ಞೆ ಗುರುವಾಜ್ಞೆ, ಗುರು ಅಧಿಕ ಆಜ್ಞೆ ಗುರುವಾಜ್ಞೆ. ಇಲ್ಲಿ ಓಕಾರದ ಮುಂದೆ ಸವರ್ಣವಲ್ಲದ ಸ್ವರ ಪರವಾಗಿ ಅಲ್ಲೇನು ಆದೇಶವಾಗಿ ಬಂತು ಓಕಾರವು ಆದೇಶವಾಗಿ ಬಂದಿದೆ. ಅದೇ ಗುರು ಅಧಿಕ ಆಜ್ಞೆ ಗುರುವಾಜ್ಞೆ. ಅದೇ ರೀತಿ ಮನು ಅಧಿಕ ಆದಿ ಮನ್ವಾದಿ. ಇಲ್ಲಿ ಇವು ಇದಕ್ಕೆ ಓಕಾರಕ್ಕೆ ಉದಾಹರಣೆ. ಇನ್ನು ಅರ್ಕಾರಗಳಿಗೆ ಅದೇ ರೀತಿ ವಧು ಅಧಿಕ ಆಭರಣ ವಧ್ವಾಭರಣ, ವಧು ಅಧಿಕ ಆಭರಣ ವಧ್ವಾಭರಣ. ಏನು ಈ ಋಕಾರಗಳಿಗೆ ಸವರ್ಣವಲ್ಲದ ಸ್ವರ ಅರ್ಕಾರವು ಪರವಾದರೆ ಅಥವಾ ಋಕಾರವು ಪರವಾದರೆ ಇಲ್ಲಿ ಅರ್ಕಾರವು ಆದೇಶವಾಗಿ ಬರುತ್ತದೆ. ಅದಕ್ಕೆ ಉದಾಹರಣೆ ನೋಡಿ ಪಿತೃ ಅಧಿಕ ಅರ್ಥ ಪಿತ್ರರ್ಥ, ಮಾತೃ ಅಧಿಕ ಅಂಶ ಮಾತ್ರಾಂಶ. ಇಲ್ಲಿ ಏನಾಗ್ತಾ ಇದೆ ಋಕಾರಕ್ಕೆ ಅರ್ಕಾರವು, ಋಕಾರಕ್ಕೆ ಅರ್ಕಾರಗಳು ಆದೇಶವಾಗಿ ಬರುತ್ತವೆ. ಹೀಗೆ ಇಲ್ಲಿ ಏನು ಯ ವ ಮತ್ತು ಅರ್ಕಾರಗಳು ಆದೇಶವಾಗಿ ಬರುತ್ತವೆ. ಯಾವಾಗ ಸವರ್ಣ ಈ 4 ವರ್ಣಗಳಿಗೆ ಈ ಉ ಋಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಪರವಾದರೆ ಅಲ್ಲೇನಾಗ್ತಾ ಇದೆ ಯ ವ ಮತ್ತು ಅರ್ಕಾರಗಳು ಆದೇಶವಾಗಿ ಬರ್ತವೆ. ಇದಕ್ಕೆ ಎನ್ ಸಂಧಿ ಎಂದು ಕರೆಯುತ್ತೇವೆ. ಹೀಗೆ ಆ ಪ್ರತಿಯೊಂದು ಸಂಧಿಯ ವ್ಯಾಖ್ಯೆ ಹಾಗೂ ಅವುಗಳಿಗೆ 5 ಉದಾಹರಣೆಗಳನ್ನು ಬಿಡಿಸಬೇಕು. ಅವುಗಳ ಸಂಧಿಯ ವ್ಯಾಖ್ಯೆಯನ್ನು ಕೂಡ ಕಂಠಪಾಠ ಮಾಡಬೇಕು. ನೋಡಿ ಕನ್ನಡ ಸಂಧಿಯಲ್ಲಿ 3 ವಿಧಗಳು, ಯಾವುದು ಲೋಪ ಆಗಮ ಮತ್ತು ಆದೇಶ. ಇನ್ನು ಸಂಸ್ಕೃತ ಸಂಧಿಯಲ್ಲಿ ಎಷ್ಟು 4 ಪ್ರಕಾರ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎನ್ ಸಂಧಿ. ಹೀಗೆ ಈ 7 ಸಂಧಿಯ ವ್ಯಾಖ್ಯೆಯನ್ನು ಕಂಠಪಾಠ ಮಾಡಿ ಪ್ರತಿಯೊಂದು ಸಂಧಿಗೆ 5 ಉದಾಹರಣೆಗಳನ್ನು ಬಿಡಿಸಬೇಕು.